ಗ್ಯಾಪ್ನಾಗ ವೈಬ್ರೇಷನ್ ಆಗಿ ಏನಾಗುತ್ತೆ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದೆವು. ಸೊ ಅದಕ್ಕೆ ಹೆಂಗೆ ಸ್ವಲ್ಪ ಇದಕ್ಕೊಂದು ನಾವು ಪ್ರಾಕ್ಟಿಕಲಿ ಮಾಡಿದ್ರೆ ಭಾಳಷ್ಟು ನಮಗೆ ಏನಾಗ್ಬೋದು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಸೊ ಅದ್ರ ಸಲಕ್ಕೆ ಏನು ಮಾಡಿದ್ದೀವಪ್ಪ ನಾವು ಇದೊಂದು ಪೇಪರ್ ತೊಗೊಂಡಿದ್ದೀವ. ಸೇಮ್ ಇದೆ ಅಂತ ತಿಳ್ಕೊರಿ, ಒಂದು ನಮ್ಮದು ಲ್ಯಾರಿನ್ಯಾಕ್ಸ್ ಅಂತ ತಿಳ್ಕೊರಿ. ಇಲ್ಲೇನು ಸ್ಮಾಲ್ ನ್ಯಾರೋ ಗ್ಯಾಪ್ ಅದ. ಈ ನ್ಯಾರೋ ಗ್ಯಾಪ್ ಒಳಗೆ ಏರ್ ಎಂಟರ್ ಆಯ್ತಪ್ಪ ಅಂತಂದ್ರೆ ಅವಾಗ ಏನಾಗ್ತದೆ ವೈಬ್ರೇಷನ್ ಆಗಿ ಏನಾಗ್ತದೆ ಸೌಂಡ್ ಪ್ರೊಡ್ಯೂಸ್ ಆಗ್ತದೆ. ಹೆಂಗಪ್ಪ ಅಂದ್ರೆ ಒಂದು ಡೆಮಾನ್ಸ್ಟ್ರೇಟ್ ಮೇಡಮ್. ಸೊ ನಾವು ಹಿಡ್ಕೊಂಡು ಇಲ್ಲಿ ಇದ್ರಾಗ ಏರ್ ಬ್ಲೋ ಮಾಡಿದೆ, ಅವಾಗ ನೋಡಿರಿ ಹೆಂಗೆ ಸೌಂಡ್ ಪ್ರೊಡ್ಯೂಸ್ ಆಗ್ತದೆ ನೋಡಿರಿ. ಹಂಗೆ ನಾವು ಅಲ್ಲಿ ಏರ್ ಬ್ಲೋ ಮಾಡಿದಾಗ ಇಲ್ಲಿ ಸ್ಮಾಲ್ ನ್ಯಾರೋ ಗ್ಯಾಪ್ ಒಳಗೆ ಏನಾಯಿತು ಏರ್ ಪಾಸ್ ಆಯಿತು. ಏರ್ ಪಾಸ್ ಆದಾಗ ಏನಾಗ್ಲತ್ತ ಅಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಯಿತು. ಹಾಗೆ ಏನಾಗ್ಲತ್ತ ನಮ್ಮ ವಾಯ್ಸ್ ಬಾಕ್ಸ್ ಒಳಗೆ ಅಥವಾ ಲಾರಿನ್ಯಾಕ್ಸ್ ಒಳಗೆ ವಿಂಡ್ ಪೈಪ್ ಒಳಗೆ ಏರ್ ಪಾಸ್ ಆಯ್ತಪ್ಪ ಅಂದ್ರೆ ಅಲ್ಲಿ ವೈಬ್ರೇಷನ್ ಆಗ್ಲತ್ತ. ವೈಬ್ರೇಷನ್ ಆಗಿ ಏನು ಪ್ರೊಡ್ಯೂಸ್ ಆಗ್ಲತ್ತ ಸೌಂಡ್. ಹಾಗೆ ಅದೇ ರೀತಿಯಾಗಿ ಒಂದು ಸ್ಮಾಲ್ ಡೆಮಾನ್ಸ್ಟ್ರೇಷನ್ ಹೇಳ್ಬೋದು. ಇಲ್ಲಿ ನೋಡ್ರಿ ನಾನು ಏನು ಮಾಡ್ಬೋದು, ಇಲ್ಲಿ ಏರ್ ಬ್ಲೋ ಮಾಡ್ತೀನಿ. ಇಲ್ಲಿ ಏರ್ ಬ್ಲೋ ಮಾಡಿದಾಗ ಅಲ್ಲಿ ವೈಬ್ರೇಷನ್ ಆಗಿ ಏನಾಯ್ತು ಇದರಲ್ಲಿ